ಕೃಷ್ಣಗಿರಿ ಬಿಳಿಗೆರೆ ಇವರು ಬರೆದಿರುವಂತಹ ಸುಲಭ ದರದಲ್ಲಿ ಖುಷಿಯ ಮಾರುತ್ತಿದ್ದ ಮಾಯಗಾರ ಈ ಪಾಠದ ಸಾರಾಂಶವನ್ನು ಇಂದಿನ ವಿಡಿಯೋನಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಬಲು ಹಿಂದಿನಿಂದಲೂ ಆ ಚಳಕಿ ಸಾಜಿ ನಮ್ಮೂರಿಗೆ ಐಸ್ ಕ್ಯಾಂಡಿ ಮಾರಲು ಬರುತ್ತಿದ್ದ. ಅವನು ಎಂದು ಬಂದರೂ ಅದೇ ಪಟಾಪಟಿ ಚಳ್ಳವನ್ನೇ ತೊಟ್ಟು ಬರುತ್ತಿದ್ದುದರಿಂದ ಆತನಿಗೆ ಚಳ್ಳಾಸಾಬಿ ಎಂಬ ಹೆಸರು ನಿಂತಿತ್ತು. ಅವನ ಹೆಸರನ್ನು ಎಂದೂ ಯಾರೂ ಕೇಳಿರಲಿಲ್ಲ. ಊರು ಯಾವುದೆಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅವನ ಸೈಕಲ್ ನಮ್ಮೂರಿನ ಸೈಕಲ್ಲುಗಳಿಗಿಂತ ಬೇರೆಯಾಗಿತ್ತು. ಪೂಮ್ ಪೂಮ್ ಹಾಕಿಸಿದ್ದ. ದೊಡ್ಡದಾದ ಕ್ಯಾರಿಯರ್ ಮೇಲೆ ಐಸ್ ಕ್ಯಾಂಡಿಯ ಬಾಕ್ಸಿನ ಮೇಲೆ ಬಾಂಬೆ ಐಸ್ ಕ್ಯಾಂಡಿ ಎಂಬ ಬರಹವಿತ್ತು. ಅವನ ಊರು ಪ್ರವೇಶದಿಂದ ಮಧ್ಯಾಹ್ನದ ಬಿಸಿಲಿನಲ್ಲಿ ಬಣಗುಡುತ್ತಿದ್ದ ಊರ ಬೀದಿಗಳಿಗೆ ಕದರು ಬರುತ್ತಿತ್ತು. ಊರ ಮಕ್ಕಳ ಮನಸ್ಸುಗಳಲ್ಲಿ ಆಸೆಗಳು ಮುಪ್ಪರಿಗೊಳ್ಳುತ್ತಿದ್ದವು. ಕ್ಷಣ ಮಾತ್ರದಲ್ಲಿ ಆತನ ಸುತ್ತ ಜಾತ್ರೆ ಕೂಡುತ್ತಿತ್ತು. ಆ ಜಾತ್ರೆಯೊಳಗೆ ಕಲರು ಕಲರು ಕನಸುಗಳು, ಕೇವಲ ಕನಸಲ್ಲದ ಕಲರ್ ಐಸ್ ಕ್ಯಾಂಡಿಗಳು. ಕ್ಯಾಂಡಿ, ಐಸ್ ಕ್ಯಾಂಡಿ, ಕಲರ್ ಐಸ್ ಕ್ಯಾಂಡಿ ಎಂದು ಕೂಗುತ್ತಾ ಸೈಕಲ್ ತಳ್ಳಿಕೊಂಡು ಅವ ಮುಂದೆ ಮುಂದೆ ನಡೆದರೆ ತಮ್ಮ ತೀಟೆ ಹುಡುಗರ ಗುಂಪೊಂದು ಐಸ್ ಕುಂಡಿ ಎಂಬ ಬದಲುಗೊಂಡ ರಾಗದಲ್ಲಿ ಹಾಡುತ್ತಾ ಆ ನೆನಪಲ್ಲೇ ಆಸೆಗಳನ್ನು ಅದುಮಿಕೊಂಡು ಯಾರಿಗೂ ಕಾಣದಂತೆ ಜೊಲ್ಲು ಒರೆಸಿಕೊಳ್ಳುತ್ತಾ ಹಿಂದೆ ಹಿಂದೆ ನಡೆಯುತ್ತಿತ್ತು. ಐಸ್ ಕ್ಯಾಂಡಿ ಡಬ್ಬವನ್ನು ನೋಡಿಕೊಂಡು ಕೂಗಿಕೊಂಡು ಇರುವುದಾದರೂ ಎಷ್ಟು ಹೊತ್ತು? ಐಸ್ ಕ್ಯಾಂಡಿಗಾಗಿ 5 ಪೈಸೆ ಹೊಂಚಲು ಮನೆ ಕಡೆ ಓಡುತ್ತಿದ್ದೆವು. ಮೊದಲು ಅಜ್ಜ, ಆಮೇಲೆ ಅಜ್ಜಿ, ಅವ್ವ, ಅಣ್ಣ ಹೀಗೆ ಕೇಳುವವರನ್ನೆಲ್ಲ ಕೇಳಿ ಬೈಯುವವರ ಕೈಯಲ್ಲೆಲ್ಲ ಬೈಸಿಕೊಂಡು 5 ಪೈಸೆ ದಕ್ಕಿದರೆ ಓಡೋಡಿ ಹೋಗಿ ಆ ಕಲರಿನ ಐಸ್ ಕ್ಯಾಂಡಿಯನ್ನು ಇಡಿಯಾಗಿ ಪುಟ್ಟ ಬಾಯಿಗಳಿಗೆ ತಳ್ಳುತ್ತಿದ್ದೆವು. ಒಂದೇ ಐಸ್ ಕ್ಯಾಂಡಿಯನ್ನು 2-3 ಜನ ಗೆಳೆಯರು ಸೀಪಿ ಸಂತಸಗೊಂಡ ದಿನಗಳಿಗೆ ಲೆಕ್ಕವಿಲ್ಲ. ಎಂಜಲು ಗುಳ್ಳೆಗಳಿಗೆ ಕೇರ್ ಮಾಡದ ದಿನಗಳವು. ನನಗೇನು 5 ಪೈಸೆ ಸುಲಭವಾಗಿ ದಕ್ಕುತ್ತಿರಲಿಲ್ಲ. ಅದಕ್ಕಾಗಿ ಪಡುತ್ತಿದ್ದ ಕಷ್ಟ ಹೇಳದಿರದು. ಕೇಳಿದಂತೆ ದುಡ್ಡು ಕೊಡುವ ಅಜ್ಜ ಅಜ್ಜಿಯನ್ನಾಗಲಿ ಅಪ್ಪ ಅವ್ವರನ್ನಾಗಲಿ ನಾವು ಪಡೆದು ಬಂದಿರಲಿಲ್ಲ. ದುಡ್ಡಿಗೆ ಜೀವದಷ್ಟು ಬೆಲೆ ಕೊಡುತ್ತಿದ್ದವರು ಅವರು. ಅವರಿಗೆ 1 ಪೈಸೆಯೂ ಬಿಟ್ಟಿ ಬರುತ್ತಿರಲಿಲ್ಲ. ಹೀಗಾಗಿ ಅವರಿಂದ ದುಡ್ಡು ಪಡೆಯುವುದು ಸಾಹಸದ ಕೆಲಸವಾಗಿತ್ತು. ಅದಕ್ಕಾಗಿ ಸ್ವತಃ ನಾನೇ 5-10 ಪೈಸೆ ದುಡಿಯುವ ಒಂದು ಮಾರ್ಗ ಕಂಡುಕೊಂಡಿದ್ದೆ. ತೋಟಕ್ಕೆ ಹೋಗಿ ಸ್ವಾಗೆ ಕಡ್ಡಿ ಸಿಗಿದು ಕಂತೆ ಕಟ್ಟಿ ಜಕ್ಕನಹಳ್ಳಿಯ ಸ್ವಾಗೆ ಕಡ್ಡಿ ಗಿರಿಯಪ್ಪನಿಗೆ 5 ಪೈಸೆಗೊಂದರಂತೆ ಮಾರಿ ದುಡ್ಡು ಸಂಪಾದಿಸುತ್ತಿದ್ದೆ. ಕಂಗಸನಹಳ್ಳಿಯ ತಾತ ಯಾವ ಒಬ್ಬರೇ ನನ್ನ ಪಾಲಿನ ದಾನಶೂರ ಕರ್ಣ. ಅವರು ನಮ್ಮೂರ ಕಡೆ ಬರುತ್ತಿದ್ದರೆ ಲೋಕವೆಲ್ಲ ನಗುತ್ತಿರುವಂತೆ, ಸಂತಸದಿಂದ ಕುಣಿಯುತ್ತಿರುವಂತೆ ಭಾಸವಾಗುತ್ತಿತ್ತು. ಸಂದರ್ಭಗಳು ಒದಗಿ ಬರದಿದ್ದರೆ ಕೊನೆಯ ಆಸ್ತವೆಂಬಂತೆ ಶಿವಪೂಜೆ ಖಾನೆಯೊಳಗೆ ಅವ್ವ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಡುತ್ತಿದ್ದ ಹರಕೆಯ 4 ಮೂಲೆಯ 5 ಪೈಸೆಯನ್ನು ಲಪಟಾಯಿಸುವುದು ಅನಿವಾರ್ಯವಾಗುತ್ತಿತ್ತು. ಅದೇ ಕಾರಣಕ್ಕಾಗಿ ನಾನಾಗ ಶಿವಪೂಜೆ ಮಾಡುತ್ತಿದ್ದೆ. ಹೀಗೆ ಸಂಪಾದಿಸಿದ 5 ಪೈಸೆಗಳನ್ನು ಚಡ್ಡಿ ಜೇಬಿಗಿಡುವ ಅಪಾಯ ಅರಿತು ಅಂಗಿಯ ಕೆಳಗೆ ಮಡಚಿ ಹೊಲೆದಿದ್ದರಿಂದಾದ ತೂತಿಗೆ ಸೇರಿಸುತ್ತಿದ್ದೆ. ಒಮ್ಮೊಮ್ಮೆ ಅವು ಹೋಗಿ ನಿಗೂಢ ಜಾಗ ಸೇರಿ ನನ್ನ ಕಣ್ಣು ತಪ್ಪಿಸುತ್ತಿದ್ದವು. ಹಿಸುಕಿದರೆ ಮುಗಿದರೆ ಒಳಗಿದ್ದು ನಮ್ಮ ಸಮಯಕ್ಕೆ ಅವು ದಕ್ಕದಿದ್ದಾಗ ಅಂಗಿಯ ಆ ಸ್ವಲ್ಪ ಭಾಗವನ್ನು ಹಲ್ಲಿನಿಂದಲೋ ಬ್ಲೇಡಿನಿಂದಲೋ ಕತ್ತರಿಸುವುದು. ಐಸ್ ಕ್ಯಾಂಡಿಯ ಜೊತೆಗೆ ಹರಿದ ಅಂಗಿಯ ನೆನಪಾಗಿ ಒದೆ ತಿನ್ನುವುದು ಮಾಮೂಲಾಗಿತ್ತು. ಚಳ್ಳಸಾಬಿಯಾದರೋ ಈ ದುಡ್ಡು ಎಲ್ಲಿಂದ ಬಂತು, ಯಾಕೆ ಅರಿಶಿಣವಾಗಿದೆ ಎಂಬಿತ್ಯಾದಿ ಅನಗತ್ಯ ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ. ಅವನು ನಿಜಕ್ಕೂ ಒಳ್ಳೆಯವನೆನಿಸಿ ಅವನ ಬಗ್ಗೆ ಪ್ರೀತಿ ತುಂಬಿ ಬರುತ್ತಿತ್ತು. 2-3 ಪೈಸೆಗೂ ಅರೆಕರಗಿದ ಕಡ್ಡಿ ಕಳಚಿ ಹೋದ ಐಸ್ ಕ್ಯಾಂಡಿಗಳನ್ನು ಆತ ನಮಗೆಲ್ಲ ಹಂಚುತ್ತಿದ್ದುದು ಅವನ ಒಳ್ಳೆತನಕ್ಕೆ ತಕ್ಕನಾಗೇ ಇತ್ತು. 2-3 ಪೈಸೆಗೂ ದಕ್ಕದ ಬಡಪಾಯಿಗಳು ಚಳ್ಳಸಾಬಿಯ ಆ ಡಬ್ಬದಿಂದ ಐಸ್ ಕ್ಯಾಂಡಿಗಳು ಕರಗಿ ಹನುಕುತ್ತಿದ್ದ ತಣ್ಣನೆಯ ಸಿಹಿ ನೀರಿಗೆ ಕ್ಯೂ ಹಚ್ಚಿ ತಲಾ 10 ತೊಟ್ಟಿನಂತೆ ಕೊಳೆಯಾದ ಅಂಗೈ ಒಡ್ಡಿ ಪ್ರಸಾದದಂತೆ ಕುಡಿದು ಚಟ ತೀರಿಸಿಕೊಳ್ಳುತ್ತಿದ್ದರು. ಇದೆಲ್ಲ ಪೂರಾ ಪುಗಸಟ್ಟೆ, ಚಳ್ಳಾಸಾಬಿಯ ಕರುಣೆಯ ಫಲ.
ಒಮ್ಮೊಮ್ಮೆ ಈ ಹನುಕುವ ಸಿಹಿ ನೀರಿಗಾಗಿ ನೂಕುನುಗ್ಗಲು ಜಗಳವಾದಾಗ ಬುದ್ಧಿ ಹೇಳುತ್ತಿದ್ದುದು ಈತನೇ. ಮಾಯಗಾರನ ಹಾಗೆ ಮಕ್ಕಳಿಗೆ ಸುಲಭ ದರದಲ್ಲಿ ಖುಷಿಯನ್ನು ಮಾರುವವನ ಹಾಗೆ ಈತ ನಮಗೆಲ್ಲ ಕಂಡದ್ದುಂಟು. ಚಳ್ಳಾಸಾಬಿ ಈ ಬಣ್ಣ ಬಣ್ಣದ ವಿಚಿತ್ರ ಐಸ್ ಕ್ಯಾಂಡಿಗಳನ್ನು ಎಲ್ಲಿಂದ ತರುತ್ತಾನೆ? ಇವು ತಯಾರು ಮಾಡುವಂಥವೋ ಅಥವಾ ಮಾಯಾಸೃಷ್ಟಿಯೋ ನಿಂತದ್ದುಂಟು. ನಮ್ಮ ಪಾಠದಲ್ಲಿ ಬಂದ ಹಿಮಾಲಯ ಪರ್ವತದ ಬಿಳಿಯ ಮಂಜುಗಡ್ಡೆ ಕರಗಿ ಗಂಗಾ, ಸಿಂಧು ಇತ್ಯಾದಿ ನದಿಗಳು ಹುಟ್ಟುವ ಸೋಜಿಗದ ವಿಷಯದ ಜೊತೆಗೆ ಈ ಐಸ್ ಕ್ಯಾಂಡಿಗಳು ಏನು ಮಾಡಿದರೂ ತಾಳೆಯಾಗುತ್ತಿರಲಿಲ್ಲ. ನಮ್ಮ ಐಸ್ ಕ್ಯಾಂಡಿ ತಿನ್ನು ಕಾಯಕಕ್ಕೆ ಅನೇಕ ಅಡೆತಡೆಗಳಿದ್ದವು. ಐಸ್ ಕ್ಯಾಂಡಿಗೆ ತುಟ್ಟು ಹಂಚುವುದು ಒಂದು ರೀತಿಯ ಕಷ್ಟವಾದರೆ, ನಂತರ ಐಸ್ ಕ್ಯಾಂಡಿಯನ್ನು ಕೊಂಡು ಮರೆಮಾಚಿ ತಿನ್ನುವುದು ಇನ್ನೊಂದು ರೀತಿಯ ಕಷ್ಟವಾಗಿತ್ತು. ಅದನ್ನು ತಿಂದರೆ ನೆಗಡಿ, ಕೆಮ್ಮು, ಜ್ವರಗಳು ಒಟ್ಟಿಗೆ ಅಪ್ಪಳಿಸುವುದು ಗ್ಯಾರಂಟಿ ಎಂಬಿತ್ಯಾದಿ ಭಯ ಹುಟ್ಟಿಸಲು ದೊಡ್ಡವರು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದರು. ಅಲ್ಲದೆ ಐಸ್ ಕ್ಯಾಂಡಿಯ ಒಳಗೆ ಹುಳುಗಳು ಮುಲುಗುಟ್ಟುತ್ತವೆಯೆಂದೂ ಬೇಕಾದರೆ ಒಂದು ಕಪ್ಪಿನಲ್ಲಿ ಸೀಮೆ ಎಣ್ಣೆ ಹಾಕಿ ಐಸ್ ಕ್ಯಾಂಡಿಯನ್ನು ಅದರೊಳಗಿಟ್ಟರೆ ಹುಳುಗಳು ಮುಲುಗುಟ್ಟುವುದು ಕಾಣುತ್ತದೆಂದು ಹೆದರಿಸುತ್ತಿದ್ದರು. ಈ ಪ್ರಯೋಗವನ್ನು ಮಾಡಿ ಪೂರಾ ಒಂದು ಐಸ್ ಕ್ಯಾಂಡಿಯನ್ನು ಕಳೆದುಕೊಳ್ಳುವುದಕ್ಕೆ ನಾವೆಂದೂ ತಯಾರಿರಲಿಲ್ಲ. ಯಾರು ಪ್ರಯೋಗವನ್ನು ನಮಗಾಗಿ ಮಾಡಿ ತೋರಿಸಲೂ ಇಲ್ಲ. ಅದೊಂದು ಹಸಿ ಸುಳ್ಳೆಂದು ನಮಗೆ ಆಗಲೇ ಅಸ್ಪಷ್ಟವಾಗಿ ಅರಿವಿಗೆ ಬಂದಿತ್ತು. 10 ವರ್ಷ ನಾವು ಐಸ್ ಕ್ಯಾಂಡಿ ಸೀಪುತ್ತಲೇ ಇದ್ದೆವು. ಆತ ಬರುತ್ತಲೇ ಇದ್ದ. ದೊಡ್ಡವರೆನಿಸಿಕೊಂಡವರಾದರೋ ಚಿಕ್ಕವರನ್ನು ವಿಧ ವಿಧ ಕಾರಣಗಳಿಗಾಗಿ ಅನಗತ್ಯವಾಗಿ ನಿಂದಿಸುತ್ತಲೇ ಕಾಲ ಕಳೆಯುತ್ತಿದ್ದರು. ಐಸ್ ಕ್ಯಾಂಡಿಯ ಬಗೆಗೂ ಅವರ ನಿಲುವೇನೂ ಬೇರೆಯಾಗಿರಲಿಲ್ಲ. ಅದು ಹಾಗೆ, ಇದು ಹೀಗೆ. ರಾತ್ರಿಯ ಕತ್ತಲು ಒಳ್ಳೆಯದಲ್ಲ, ಶೀತದ ಗಾಳಿ ಬಲು ಕೆಟ್ಟದ್ದು. ಸೀಬೆಕಾಯಿ ಶೀತ, ನೇರಳೆ ಹಣ್ಣು ಕೆಮ್ಮು ತರುತ್ತದೆ. ಬೇಲಿ ಸಾಲು ಭಯಾನಕ. ಮರ ಹತ್ತಿದರೆ ಮೂಳೆ ಮುರಿಯುತ್ತದೆ, ಈಜಾಡಿದರೆ ಪ್ರಾಣ ಹೋಗುತ್ತದೆ. ಈ ಪಟ್ಟಿ ಮುಗಿಯುವುದಿಲ್ಲ. ಸಣ್ಣ ಸಣ್ಣ ಖುಷಿಗಳನ್ನು ಕಳೆದುಕೊಳ್ಳುವುದೇ ದೊಡ್ಡವರಾಗುವ ಪರಿ ಇರಬೇಕು. ಮಕ್ಕಳ ಬಯಕೆಗಳಿಗೆ ಕಾರಣವಿಲ್ಲದೆ ಕಲ್ಲು ಹಾಕುವುದು ಇವರ ದೊಡ್ಡತನಕ್ಕೆ ಮೆರುಗು. ಸುಳ್ಳು ಸುಖಗಳನ್ನು ಕಲ್ಪಿಸಿಕೊಂಡು ಕರಗುವುದು ಇಂತಹ ದೊಡ್ಡವರ ಗುಣವೆಂದು ಕಾಣುತ್ತದೆ. ಚಳ್ಳಾಸಾಬಿಗೆ ಅದೆಷ್ಟು ಆಯಸ್ಸು ಗೊತ್ತಿಲ್ಲ. ಚಿಕ್ಕವರಾಗಿದ್ದ ನಾವು ದೊಡ್ಡವರಾದರೂ ಮೊದಲೇ ದೊಡ್ಡವನಾಗಿದ್ದ ಚಳ್ಳಾಸಾಬಿ ಇನ್ನೂ ಹಾಗೆ ಇದ್ದಾನೆ. ಈಗಲೂ ಅದೇ ಹಳೆ ಸೈಕಲ್ ಕ್ಯಾರಿಯರಿಗೆ ಆಳವಾಗಿ ಬೇರು ಬಿಟ್ಟ ಐಸ್ ಕ್ಯಾಂಡಿ ಡಬ್ಬ ಬೈಡಾಗಿಯೇ ತುಳಿಯುತ್ತಾನೆ. ಸೈಕಲ್ ಮಾತ್ರ ಬಡವಾದಂತೆ ತೋರುತ್ತದೆ. ಡಬ್ಬದ ಮೇಲಿನ ಬಾಂಬೆ ಐಸ್ ಕ್ಯಾಂಡಿ ಎಂಬ ಬರಹ ಕಾಣದಾಗಿದೆ. ಈಗ ನಾನು ದೊಡ್ಡವನಾಗಿರುವೆ. ನನಗೊಬ್ಬಳು ಮಗಳು. ಚಳ್ಳಾಸಾಬಿಯ ಕೂಗು ಈ ನನ್ನ ಮಗಳಿಗೆ ಶಕುನದ ಹಕ್ಕಿ ಕೂಗಿದಂತೆ. ಈಗ ಅವಳ ಪಾಳಿ ಓಡಿ ಬಂದು ಎಂಟಾಣೆ ಕೇಳುತ್ತಾಳೆ. ಕೊಡಲು ಹಿಂದು ಮುಂದಾದರೆ ರಂಪಾಟ, ಕೂಗು, ಒದ್ದಾಟ, ಧೂಳು. ಯಾರನ್ನಾದರೂ ತುಟ್ಟು ಕೇಳಿಬಿಡುತ್ತಾಳೆ. ಈಗವಳಿಗೆ ಶಿವಪೂಜೆ ಖಾನೆಯಲ್ಲಿ ತುಟ್ಟು ಸಿಗುವುದಿಲ್ಲ. ದುಡ್ಡಿನ ದಾರಿಗಳೀಗ ನೇರ. ಈ ಐಸ್ ಕ್ಯಾಂಡಿ ವ್ಯವಹಾರದಿಂದಾಗಿ ನನ್ನ ಮತ್ತು ನನ್ನ ಮಗಳ ಸಂಬಂಧ ಬಿಗುವಾಗಿದೆ. ಕೇಳಿದ ತಕ್ಷಣ ತುಟ್ಟು ಕೊಡುವ ತಾತ ಅವಳಿಗಿಷ್ಟ. ಏನೂ ಕೇಳಿದರೂ ಅವಳ ಬಜೆಟ್ ಎಂಟಾಣೆ ಮೀರುವುದಿಲ್ಲವಾದ್ದರಿಂದ ತಾತನಿಗೆ ಖುಷಿ. ಆದರೆ ನಾನು 16 ರೂಪಾಯಿಯ ಬಿಸ್ಕತ್ತು, ಚಾಕ್ಲೇಟು ತಂದರೂ ಅವಳಿಗೆ ಅವೆಲ್ಲ ಕ್ಷುಲ್ಲಕ. ಐಸ್ ಕ್ಯಾಂಡಿ ತಿಂದರೆ ಹಲ್ಲು ಹುಳುಕಾಗುತ್ತದೆಂದು ವಾದಿಸುವ ಅಮ್ಮ ಕೂಡ ಅಷ್ಟಕ್ಕಷ್ಟೇ. ಆದರೂ ಸ್ವಲ್ಪ ಪರವಾಗಿಲ್ಲ. ತಿಪಟೂರಿನ ಕೊಳಕು ಗಲ್ಲಿಯೊಂದರಲ್ಲಿ ಈ ಐಸ್ ಕ್ಯಾಂಡಿಗಳನ್ನು ತಯಾರಿಸುತ್ತಾರೆಂದು, ಅದಕ್ಕೆ ಕೆಟ್ಟ ಕಲರು, ಕೊಳಕು ನೀರು ಬಳಸುತ್ತಾರೆಂದು, ಅದನ್ನು ತಿಂದರೆ ಕಾಯಿಲೆ ಬರುತ್ತದೆಂದು ಎಷ್ಟು ಹೆದರಿಸಿದರೂ ಲೆಕ್ಕವಿಲ್ಲ. ಏನೂ ಕೇಳಿದರೂ ಕುಡಿಸುವೆನೆಂದರೆ ಏನೂ ಬೇಡ, ಅದೇ ಬೇಕು, ಕೊಡಿಸು ಎಂದು ಚಂಡಿ ಹಿಡಿಯುತ್ತಾಳೆ. ಚಳ್ಳಾಸಾಬಿಯೇ ನಿಜವಾದ ಮನುಷ್ಯ, ನಾವೆಲ್ಲ ರಾಕ್ಷಸರೆಂಬುವುದು ಅವಳ ನಿಲುವು. ನಗುಮುಖದ ಚಳ್ಳಾಸಾಬಿ ಬಿಗಿದುಕೊಂಡ ನನ್ನ ಮುಖ. ಒದೆ ಕೊಡುವ ನಾನು, ಹೊಸ ಕನಸು ಕೊಡುವ ಆತ. ನಾನು ಮನೆಯೊಳಗಿದ್ದರೆ ನನ್ನ ಬಿಟ್ಟು ಕದಲದಿದ್ದವಳೀಗ ನನ್ನ ಬಳಿ ಸುಳಿಯುವುದೂ ಅಪರೂಪ. ಕೈ ಮೀರುವ ಭಯ ಮುತ್ತಿತ್ತು. ಸುಮ್ಮನಿದ್ದರೆ ಬಗೆಹರಿಯದೆಂದು ತಿಳಿದು ಚಳ್ಳಾಸಾಬಿಗೆ ಹೇಳುವಷ್ಟು ದಿನ ಹೇಳಿದೆ. ಮೃದುವಾಗಿ, ಕಠಿಣವಾಗಿ, ವಿಶ್ವಾಸದಿಂದ ಗದರಿಸಿ ಹೀಗೆ ಪರಿಪರಿಯಾಗಿ ಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ. ಹೊಟ್ಟೆ ಪಾಡು ಸ್ವಾಮಿ, ಇದು ಬಿಟ್ರೆ ಗತಿಯಿಲ್ಲ. ಈ ಬೈಸಿಕಲ್ಲು, ಈ ಡಬ್ಬ ಬಿಟ್ರೆ ಇನ್ನೇನೈತೆ ಬಂಡವಾಳ ನಂಗೆ.
ವಾರಕ್ಕೊಂದಲ್ಲ ಬರ್ತೀನಿ ಅಷ್ಟೇ. ಒಳ್ಳೆ ನೀರಾಕಿ ಐಸ್ ಕ್ಯಾಂಡಿ ಮಾಡ್ತಾರೆ ಸ್ವಾಮಿ, ಮಕ್ಕಳು ತಿನ್ನೋ ಸಾಮಾನು ಮೋಸ ಮಾಡೋಕ್ಕಾಗ್ತದಾ ಇತ್ಯಾದಿಯಾಗಿ ಅಂದು ಭಾಷಣ ಮಾಡತೊಡಗಿದ. ಇನ್ನೂ ತನ್ನ ಭಾಷಣ ಮುಂದುವರಿಸುತ್ತಿದ್ದನೇನೋ ನಾನು ಅವನ ಸೈಕಲನ್ನು ಅನಾಮತ್ತು ಎತ್ತಿ ಎಸೆಯದಿದ್ದರೆ ಚಳ್ಳಸಾಬಿ ಹೋಗಿ ಅಷ್ಟು ದೂರ ಬಿದ್ದ. ಸೈಕಲ್ ಕ್ಯಾರಿಯರಿಗೆ ಕಟ್ಟಿದ್ದ ಐಸ್ ಕ್ಯಾಂಡಿ ಡಬ್ಬದ ಸಮೇತ ಹೋಗಿ ಇನ್ನಷ್ಟು ದೂರ ಬಿತ್ತು. ಡಬ್ಬದ ಮುಚ್ಚಳ ಬಿಚ್ಚಿಕೊಂಡು ಕಲರು ಐಸ್ ಕ್ಯಾಂಡಿಗಳೆಲ್ಲ ಧೂಳಿನೆಡೆ ಜರುಗಿದವು. ಚಳ್ಳಸಾಬಿ ಲೋಕ ತಲೆಕೆಳಗಾದವನೆನಿಸಿ ಒದ್ದಾಡಿದ. ಇಷ್ಟಾದರೂ ಸಾವರಿಸಿಕೊಂಡು ಎದ್ದು ಡಬ್ಬ ಎತ್ತಲು ಯತ್ನಿಸಿದ. ಒಳಗಿದ್ದ ಐಸ್ ಕ್ಯಾಂಡಿಗಳು ಬುಳುಬುಳು ಕೆಳಗೆ ಸುರಿದವು. ಸುತ್ತುವರಿದ ಹುಡುಗರು ಮಕ್ಕಳೆಲ್ಲ ಹೋ ಎಂದು ಕೂಗಿದವು. ನನಗೆ ಗೆಲುವೆಂದುಕೊಳ್ಳುವಷ್ಟರಲ್ಲಿ ಚಳ್ಳಸಾಬಿಯನ್ನು ಸುತ್ತಿಕೊಂಡಿದ್ದ ಮಕ್ಕಳೆಲ್ಲ ಮೌನವಾದರು. ಅವರು ಚಳ್ಳಸಾಬಿಯನ್ನು ಸುತ್ತುವರೆದು ಮಂಡಿ ಮೊಣಕೈಗಳ ಧೂಳು ಒರೆಸಿ ಸಾವರಿಸಿದರು. ಅವನ ಆಪ್ತ ಶಿಷ್ಯರಂತಿದ್ದ ಕೆಲ ಹುಡುಗರಂತೂ ಜೋರಾಗಿ ಅಳುತ್ತಿದ್ದರು. ಅಷ್ಟರಲ್ಲಿ ಕೂಗುತ್ತಾ ನನ್ನ ಮಗಳು ಎಲ್ಲೋ ಯಾರಿಂದಲೋ 8 ಆಣೆ ಪತ್ತೆ ಮಾಡಿ ಐಸ್ ಕ್ಯಾಂಡಿ ಕೊಳ್ಳಲು ಓಡೋಡಿ ಬಂದಳು. ಅವಳಿಗೆ ಇದೆಲ್ಲ ಗೊತ್ತಾಗುವುದು ಬೇಡವೆಂದು ನಾನು ಎತ್ತಿಕೊಳ್ಳಲು ಹೋದರೆ ಭೂ ಎಂದು ವಿಚಿತ್ರವಾಗಿ ಕಿರುಚಿ ಧೂಳಿನಲ್ಲಿ ಕರಗುತ್ತಿದ್ದ ಐಸ್ ಕ್ಯಾಂಡಿಗಳಲ್ಲಿ ಒಂದನ್ನು ಎತ್ತಿಕೊಂಡು ಧೂಳು ಲೆಕ್ಕಿಸದೆ ಸೀಪುತ್ತ ಮಕ್ಕಳ ಮಧ್ಯೆ ಲೀನವಾದಳು. ಸಂತೋಷದ ಮಡುವಾಗಿದ್ದ ಡಬ್ಬದಿಂದೀಚೆ ಬಂದ ಐಸ್ ಕ್ಯಾಂಡಿಗಳು ಕರಗುತ್ತಾ ಮಣ್ಣಾಗುತ್ತಿರುವ ಕಡೆ ಗುಂಪುಗೂಡಿ ಒಂದಷ್ಟು ಮಕ್ಕಳು ಗುರುಗುಟ್ಟಿದರೆ ಇನ್ನಷ್ಟು ಮಕ್ಕಳು ಗಾಯಗೊಂಡು ನರಳುತ್ತಿದ್ದ ಚಳ್ಳಸಾಬಿಯನ್ನು ಸುತ್ತುವರೆದಿದ್ದರು. ಇದು ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿತು. ಮಕ್ಕಳೆಲ್ಲ ರೊಚ್ಚಿನಿಂದ ಅಳುತ್ತಿದ್ದರು. ನಾನು ಯಾಕೆ ಹೀಗೆ ಮಾಡಿದೆ? ನನ್ನ ಅಪ್ಪ ಯಾಕೆ ಹೀಗೆ ಮಾಡಲಿಲ್ಲ? ಅದೆಲ್ಲಿತ್ತು ನನ್ನ ಕ್ರೌರ್ಯ? ಅದ್ಹೇಗೆ ನನ್ನ ನಿಷ್ಕರುಣೆ ಈ ಚಳ್ಳಸಾಬಿಯ ಮೇಲೆ ರಾಚಿತು? ನನ್ನ ಮಗಳಿಗೆ ಮುಖ ತೋರಿಸುವುದು ಹೇಗೆ? ಈ ಮಕ್ಕಳು ನನ್ನನ್ನು ಸುಮ್ಮನೆ ಬಿಟ್ಟಾರೆ? ಚಳ್ಳಸಾಬಿ ಮತ್ತು ಮಕ್ಕಳ ಕಷ್ಟಗಳಿಗೆ ಜೀವವಿಲ್ಲದ ಐಸ್ ಕ್ಯಾಂಡಿಗಳು ರೋದಿಸುತ್ತಾ ಕರಗುತ್ತಿರುವಂತೆ ಕಂಡರೆ ಜೀವವಿರುವ ನಾನು ಮಾತ್ರ ಏನೂ ತೋಚದೆ ಬಿಸಿಲಲ್ಲಿ ಒಂಟಿಯಾಗಿ ನಿಂತಿದ್ದೆ. ಚಳ್ಳಸಾಬಿ ಕುಂಟಿಕೊಂಡು ನನ್ನ ಬಳಿ ಬಂದ. ಮಕ್ಕಳು ಅವನ ಜೊತೆಗಿದ್ದರು. ಎಲ್ಲ ಒಟ್ಟಿಗೆ ಸೇರಿ ಹೇಗೆ ನನ್ನನ್ನು ಉಗಿಯುತ್ತಾರೋ ಹೊಡೆಯುತ್ತಾರೋ ಎಂದು ಆತಂಕದಿಂದ ಕುಬ್ಜಗೊಂಡಿದ್ದೆ. ಆತ ಹೇಳಿದ, ನಾನು ಬಂದೇ ಬರ್ತೀನಿ ಸಾ, ಕಲರ್ ಐಸ್ ಕ್ಯಾಂಡಿ ತಂದೆ ತರ್ತೀನಿ ಸಾ. ಹಾಗೆ ಅಂದದ್ದೇ ತಡ ಮಕ್ಕಳೆಲ್ಲ ಮತ್ತೆ ಚಿಮ್ಮಿ ಚಿಗುರೊಡೆದಿದ್ದರು. ಹೋ ಎಂದು ಕೂಗುತ್ತಾ ತಮ್ಮ ಆಟಕ್ಕೆ ನಡೆದರು. ದಂಡ ಕೊಡಲು ನಾನು ಒಪ್ಪಿಕೊಂಡಿದ್ದೆ.